ಆಧುನಿಕ ಸ್ತ್ರೀ ಮತ್ತು ಶ್ರೀಮಾತೆ ಶಾರದಾದೇವಿ ಎನ್ನುವ ವಿಚಾರ. ಆಧುನಿಕ ಸ್ತ್ರೀಯ ಬಾಹ್ಯ ಮತ್ತು ಆಂತರಿಕ ಪ್ರಪಂಚದ ತುಮೂಲಗಳನ್ನು, ಸ್ಥಿತ್ಯಂತರಗಳನ್ನು ವಿವೇಚನೆಗೆ ಒಡ್ಡುವಂತಹ ಒಂದು ಅವಕಾಶ ಇದು. ಗತ ಪರಂಪರೆಯ ಜೊತೆಗೆ ಸ್ತ್ರೀಯ ಸಿದ್ಧ ಮಾದರಿಯನ್ನು ವಾಸ್ತವದ ಜೊತೆಗೆ ಮುಖಾಮುಖಿ ಮಾಡುವಂತಹ ಒಂದು ಜಿಜ್ಞಾಸೆ. ಅದರ ಜೊತೆ ನಮ್ಮಲ್ಲಿ ಈಗೀಗ ವಿಪರೀತವಾಗಿ ಮೈದೋರ್ತಾ ಇರುವ, ಮನದೋರ್ತಾ ಇರುವಂತಹ ಸ್ತ್ರೀ ದೌರ್ಜನ್ಯ, ಭೋಗ ಸರಕಾಗಿ ಪರಿಗಣಿಸಿರುವಂತಹ ಕ್ಷುಲ್ಲಕತೆ, ಯಕಶ್ಚಿತ್ ಭಾವನೆ, ಇವೆಲ್ಲವನ್ನು ಮೀರಿ ಭಾರತೀಯ ಪರಂಪರೆಯಲ್ಲಿ ಅದು ಒಂದು ದಿವ್ಯವಾದ ಮೂರ್ತೀಕರಿಸಿರುವಂತಹ ಶಾರದಾದೇವಿಯ ಜೊತೆಗೆ ಸಮೀಕರಿಸಿದಂತಹ ಆಧುನಿಕ ಸ್ತ್ರೀಯ ಸ್ವರೂಪ ಎಂತಹದ್ದು, ನಡೆದು ಬಂದ ಗತಿ, ಮುನ್ನಡೆಯಲ್ಲಿರುವಂತಹ ಸ್ಥಿತಿ, ಎರಡರ ಬಗ್ಗೆ ವಿವೇಚನಾಪೂರ್ಣವಾಗಿರುವಂತಹ ವಿಚಾರಗಳನ್ನು ಮಂಡಿಸಬೇಕಾಗಿ ಡಾಕ್ಟರ್ ಸ್ಮಿತಾ KS ಇವರಲ್ಲಿ ವಿನಂತಿ. ವಿಶೇಷ ಏನಂದರೆ ದಂತವೈದ್ಯರು. ಹಾಗಾಗಿ ವೈದ್ಯರು ನಮ್ಮೆಲ್ಲರ ತಮ್ಮ ನುಡಿಯ ಕ್ಷಾಕಿರಣಗಳನ್ನು ಬೀರಿ ನಮ್ಮೆಲ್ಲರ ಮನಸ್ಸಿನ ಎಕ್ಸರೆ ಪ್ರತಿಗಳನ್ನು ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ಕೋರಿ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಆಧುನಿಕ ಸ್ತ್ರೀ ಹಾಗೂ ಶ್ರೀಮಾತಾ ಶ್ರೀ ಶಾರದಾದೇವಿ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಪೂಜ್ಯ ಸ್ವಾಮೀಜಿಯವರು ನನಗೆ ದೂರವಾಣಿ ಮೂಲಕ ತಿಳಿಸ್ಕೊಟ್ರು. 2003ರಲ್ಲಿ USA ವಾಷಿಂಗ್ಟನ್, ಕ್ಯಾಲಿಫೋರ್ನಿಯಾ, ಸಿಯಟಲ್, ಪೋರ್ಟ್ಲ್ಯಾಂಡ್, ಒರೆಗನ್, ಹಾಗೆ ಸೌತ್ ಅಮೇರಿಕಾ, ಹಾಗೆ ಯುರೋಪ್ನಲ್ಲಿ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರಂತೆ. ಆ ಸರ್ವೆ ಉದ್ದೇಶ ಏನು ಅಂತಂದರೆ ಆಧುನಿಕ ಜಗತ್ತಿಗೆ ಶ್ರೀಮಾತೆಯವರು ಎಷ್ಟು ಪ್ರಸ್ತುತ, ಅವರ ದಿವ್ಯ ವ್ಯಕ್ತಿತ್ವದ ಯಾವ್ಯಾವ ಅಂಶಗಳು ಆಧುನಿಕ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರಿವೆ ಅನ್ನೋ ವಿಚಾರದ ಬಗ್ಗೆ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ರಂತೆ. ಆಧ್ಯಾತ್ಮಿಕ ವ್ಯಕ್ತಿಯೊಬ್ಬರ ಜೀವನವನ್ನು ಹೀಗೆ ಬೇರೆ ಯಾವುದೋ ಎಕ್ಸ್ಪೆರಿಮೆಂಟಲ್ ಅನಾಲಿಸಿಸ್ ಮಾಡೋ ಹಾಗೆ ಇದನ್ನು ಹೀಗೆ ಮಾಡಬಹುದಾ ಅನ್ನೋದು ಒಂದು ಎಷ್ಟು ಸಮಂಜಸ ಅಂತ ಅನಿಸಿದ್ರು ಕೂಡ, ಇದು ಕೂಡ ಒಂದು ರಿಸರ್ಚ್ ಪ್ರಾಜೆಕ್ಟ್ ಅನ್ನೋ ಹಾಗೆ ಸೈಂಟಿಫಿಕ್ ಮೆಥಡಾಲಜಿಯಲ್ಲೇ ಈ ಸರ್ವೆನ ಕಂಡಕ್ಟ್ ಮಾಡಿದ್ರು. ಆ ಸರ್ವೆಯಲ್ಲಿ ಇನ್ಕ್ಲೂಡ್ ಆಗಿದ್ದಂತಹ ಸಬ್ಜೆಕ್ಟ್ಸ್ಗೆ ಮೊದಲು ಹೇಗೆ ಅವ್ರಿಗೆ ಶ್ರೀಮಾತೆಯವ್ರ ಬಗ್ಗೆ ವಿಚಾರ ತಿಳಿತು ಅನ್ನೋದರಿಂದ ಹಿಡಿದು ಶ್ರೀಮಾತೆಯವ್ರ ಬಗ್ಗೆ ಅವ್ರಿಗೆ ಯಾವ ರೀತಿಯ ಭಾವನೆ ಇದೆ, ಶ್ರೀಮಾತೆಯವ್ರನ್ನ ಅವ್ರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೆ ಶ್ರೀಮಾತೆಯವರು ಆಧುನಿಕ ಜಗತ್ತಿಗೆ ಎಷ್ಟು ಪ್ರಸ್ತುತ ಅನ್ನೋವರೆಗೆ ಎಲ್ಲ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಒಂದು ಕ್ವೆಶ್ಚನೇರ್ನ ರೆಡಿ ಮಾಡಿ ಸರ್ವೆ ಕಂಡಕ್ಟ್ ಮಾಡಿದ್ರು. ಲಂಡನ್, ಪೋರ್ಟೊರಿಕೋ, ಹಾಗೆ ಬ್ರೆಜಿಲ್, ಅಟ್ಲಾಂಟಾ ಇಲ್ಲಿಯ ಜನರು ಕೂಡ ಈ ಸರ್ವೆಯಲ್ಲಿ ಇನ್ಕ್ಲೂಡ್ ಆಗಿದ್ದರು. ಭಕ್ತರಲ್ಲಿ ಮೊದಲನೇ ಬಾರಿ ಈ ರೀತಿ ಸರ್ವೆ ಮಾಡಿರೋದು. ಹೀಗೆ ಕಲೆಕ್ಟ್ ಮಾಡಿದ ಡೇಟಾನೆಲ್ಲ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿದಾಗ ಇದರಿಂದ ಸಿಕ್ಕಿದಂತಹ ಒಂದು ರಿಸಲ್ಟ್ಸ್ ನಿಜವಾಗ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 89% ಜನ ಶ್ರೀಮಾತೆಯವರು ಆಧುನಿಕ ಜಗತ್ತಿಗೆ ಅತ್ಯಂತ ಪ್ರಸ್ತುತ ಅಂತ ಹೇಳ್ತಾರೆ. ಹಾಗೆ 89.9% ಜನ ಶ್ರೀಮಾತೆಯವ್ರನ್ನ ನಿತ್ಯ ಪೂಜಿಸ್ತಾರೆ. 48% ಜನ ಅವರನ್ನು ತಮ್ಮ ನಿಜವಾದ ತಾಯಿ ಅಂತ ತಿಳ್ಕೊಂಡಿದ್ದಾರೆ. 61.7% ಜನ ಅವ್ರನ್ನ ಕಂಪ್ಯಾಷನೇಟ್ ಮದರ್ ಅಂತ ಭಾವಿಸಿದ್ರೆ 41.1% ಜನ ಅವರು ಆಧುನಿಕ ಜಗತ್ತಿಗೆ ಕೇವಲ ಪ್ರಸ್ತುತ ಮಾತ್ರ ಅಲ್ಲ, ಅವರು ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಭಾವಿಸ್ತಾರೆ. ಹಾಗೆ ಈ ಸರ್ವೆಯಲ್ಲಿ ಶ್ರೀಮಾತೆಯವರ ಬಗ್ಗೆ ಅವರ ಅನಿಸಿಕೆಗಳನ್ನು ಬರೀತಾ ಇರ್ಬೇಕಾದ್ರೆ ಒಬ್ಬರು ಭಕ್ತರು ಬರೀತಾರೆ, ಹರ್ ಮೆಸೇಜ್ ಇಸ್ ಕ್ರಿಟಿಕಲ್ ಟು ಎ ವರ್ಲ್ಡ್ ಆನ್ ದಿ ಬ್ರಿಂಕ್ ಆಫ್ ಅನ್ಹೀಲೇಷನ್ ಅಂತ. ಪತನದ ಕಡೆ ಸಾಗ್ತಾ ಇರೋ ಈ ಜಗತ್ತಿಗೆ ಶ್ರೀಮಾತೆಯವರ ಸಂದೇಶ ಅತ್ಯಂತ ಅವಶ್ಯಕವಾಗಿದೆ, ಅನಿವಾರ್ಯವಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ 8ನೇ ಅಧ್ಯಕ್ಷರಾಗಿದ್ದಂತಹ ಸ್ವಾಮಿ ವಿಶುದ್ಧಾನಂದಜಿ ಮಹಾರಾಜ್ ಹೇಳ್ತಾರೆ, ಡು ಯು ನೋ ನೌ ಶ್ರೀ ರಾಮಕೃಷ್ಣ ಏಜ್ ಈಸ್ ಓವರ್ ಆ್ಯಂಡ್ ಶಾರದಾ ಏಜ್ ಇಸ್ ಬಿಗನ್. ಶ್ರೀ ರಾಮಕೃಷ್ಣ ಈಸ್ ಲೈಯಿಂಗ್ ಡೌನ್ ಆನ್ ದಿ ಗ್ರೌಂಡ್ ಲೈಕ್ ಶಿವ ಆ್ಯಂಡ್ ಶಾರದಾ ದೇವಿ ಈಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಪಾನ್ ಹಿಮ್ ಅಂತ. ಅಂದರೆ ಶ್ರೀರಾಮಕೃಷ್ಣರ ಯುಗ ಈಗ ಮುಗಿದು ಶಾರದಾ ಯುಗ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಅಂದರೆ ಆಧುನಿಕ ಜಗತ್ತಿಗೆ ನಿಜವಾಗ್ಲೂ ಕೂಡ ಶ್ರೀಮಾತೆಯವರು ಅತ್ಯಂತ ಪ್ರಸ್ತುತ ಮತ್ತು ಆದರ್ಶಪೂರ್ಣರಾಗಿದ್ದಾರೆ ಅಂತ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾರೆ. ಆಧುನಿಕ ಯುಗ, ಆಧುನಿಕ ಸ್ತ್ರೀ, ಆಧುನಿಕ ಪುರುಷ ಹೀಗೆ ಹೇಳಬೇಕಾದ್ರೆ ಮೊದಲು ಆಧುನಿಕ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮಲೀನ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರವರು ತಮ್ಮ ಲೇಖನ ಮಾಡರ್ನ್ ವರ್ಸಸ್ ಮಾಡರ್ನಿಸ್ಟಿಕ್ ಅಂತ ಒಂದು ಲೇಖನ ಬರೆದಿದ್ದಾರೆ.
ಅದರಲ್ಲಿ ಮಾಡರ್ನ್ ಅಂದರೆ ಏನು ಅಂತ ಅವರು ಬಹಳ ಸೊಗಸಾಗಿ ವಿವರಣೆಯನ್ನು ಕೊಡ್ತಾರೆ. ಮಾಡರ್ನ್ ಆಧುನಿಕ ಅಂತ ಹೇಳಬೇಕಾದ್ರೆ ಅಲ್ಲಿ 2 ಮಹಾನ್ ಮೌಲ್ಯಗಳು ಇರಬೇಕು. ಮೊದಲನೇದಾಗಿ ಅಲ್ಲಿ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇರಬೇಕು, ಅನ್ವೇಷಣಾ ಮನೋಭಾವ ಇರಬೇಕು. ಎರಡನೇದಾಗಿ ಹ್ಯುಮನಿಸ್ಟಿಕ್ ಆ್ಯಟಿಟ್ಯೂಡ್, ಮಾನವೀಯತೆ ಇರಬೇಕು. ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಸಮ್ ಆರ್ ದ 2 ಬ್ಯೂಟಿಫುಲ್ ಐಡಿಯಾಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದ ವರ್ಲ್ಡ್ ಮಾಡರ್ನ್. ಇವೆರಡರ ಸಮರಸದಿಂದ ಮಾತ್ರ ಮಾನವನ ಪರಿಪೂರ್ಣ ಬೆಳವಣಿಗೆ ಸಾಧ್ಯ ಅಂತ ಹೇಳ್ತಾರೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಆಧುನಿಕ ವಿಜ್ಞಾನ ಹಾಗೂ ವೇದಾಂತಗಳ ಸಂಯೋಜನೆ ಅಂತ ಕರೆದಿದ್ದು. ಆಧುನಿಕ ಅನ್ನೋದ್ರ ನಿಜವಾದ ಅರ್ಥ ಇದು. ಇನ್ನು ಎರಡನೇದಾಗಿ ಮಾಡರ್ನಿಸ್ಟಿಕ್ ಅಂದರೆ ಇದು ತೋರಾಣಿಕೆಯ ಆಧುನಿಕತೆ. ಮಾಡರ್ನ್ ಗ್ಯಾಡ್ಜೆಟ್ಸ್ ಅಂದರೆ ಲೇಟೆಸ್ಟ್ ಮೊಬೈಲ್, ಲೇಟೆಸ್ಟ್ ಟಿ ವಿ ತೊಗೊಳ್ಳೋದು, ಒಂದು ಸ್ಟೈಲಿಶ್ ಮನೆ ಕಟ್ಟಿಸ್ಕೊಳ್ಳೋದು, ಲೇಟೆಸ್ಟ್ ಮಾಡೆಲ್ ಕಾರ್ ತೊಗೊಳ್ಳೋದು, ಒಂದು ಕಾರ್ ಇದ್ದರೂ ಇನ್ನೂ ಒಂದು ಅದರ ಇಂಪ್ರೂವೈಡ್ ವರ್ಷನ್ ಕಾರ್ ತೊಗೊಳ್ಳೋದು, ಹಾಗೆ 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡೋದು, ಪಾರ್ಟಿ ಮಾಡೋದು, ಇದು ಕಳಪೆ ಮಟ್ಟದ ಆಧುನಿಕತೆ. ಇದನ್ನು ಸ್ವಾಮೀಜಿಯವರು ಈ ಮಾಡರ್ನಿಸ್ಟಿಕ್ ಅಂದರೆ ಈ ರೀತಿಯ ಆಧುನಿಕತೆ ಅಂತ ಹೇಳ್ತಾರೆ. ಈ ಆಧುನಿಕತೆಯ ಈ ಪ್ರವಾಹದಲ್ಲಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡವರು ಇದ್ದಾರೆ, ಪ್ರಾಣ ಕಳ್ಕೊಂಡವರು ಕೂಡ ಇದ್ದಾರೆ. ಲೇಟ್ ನೈಟ್ ಬರ್ಡೇ ಪಾರ್ಟೀಸ್ ಮಾಡೋದು, ಈಗ 4 ದಿವಸದಲ್ಲಿ ಬರ್ತಾ ಇರೋ ಮಿಡ್ ನೈಟ್ ನ್ಯೂ ಇಯರ್ ಪಾರ್ಟಿ ಮಾಡೋದು, ಸುರಕ್ಷಿತವಾಗಿ ಅವ್ರ ಮನೆಗೆ ಬಂದರೆ ಅವ್ರ ಮನೆಯವರ ಪುಣ್ಯ ಅದು. ಸೊ ಈ ರೀತಿ ತಮ್ಮ ಜೀವನವನ್ನು ಇದೇ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಹೇಳಿ ಇದನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ಇದು ಅತ್ಯಂತ ಕಳಪೆ ಮಟ್ಟದ ಆಧುನಿಕತೆ. ಒನ್ ಮಸ್ಟ್ ಬಿಕಮ್ ಮಾಡರ್ನ್ ಇನ್ ದ ಪವರ್ ಆಫ್ ಥಿಂಕಿಂಗ್, ಪವರ್ ಆಫ್ ಡಿಸ್ಕ್ರಿಮಿನೇಷನ್, ಇನ್ ಡೆವಲಪಿಂಗ್ ಲವ್ ಆ್ಯಂಡ್ ಕಂಪ್ಯಾಷನ್ ಆ್ಯಂಡ್ ಡೆಡಿಕೇಶನ್ ಟು ಹ್ಯೂಮನ್ ವೆಲ್ಫೇರ್. ತಮ್ಮ ವಿಚಾರ ಶಕ್ತಿಯಲ್ಲಿ, ತಮ್ಮ ವಿವೇಚನಾ ಶಕ್ತಿಯಲ್ಲಿ ಪ್ರೀತಿ ಕರುಣೆಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಹಾಗೂ ಮಾನವ ಜನಾಂಗದ ಕಲ್ಯಾಣವನ್ನು ಸಾಧಿಸೋದ್ರಲ್ಲಿ ಒಬ್ಬ ವ್ಯಕ್ತಿ ಆಧುನಿಕವಾಗಬೇಕು. ಅವರ್ ಮೈಂಡ್, ಆ್ಯಟಿಟ್ಯೂಡ್ ಆ್ಯಂಡ್ ಥಾಟ್ಸ್ ಶುಡ್ ಬಿಕಮ್ ಮಾಡರ್ನ್. ಒಬ್ಬ ವ್ಯಕ್ತಿ ಹೊರಗಡೆ ಓಲ್ಡ್ ಫ್ಯಾಷನ್ಡಾಗಿ ಕಾಣಿಸ್ಬೋದು, ಆದರೆ ಅವರ ಮನಸ್ಸು, ಹೃದಯ, ಬುದ್ಧಿ ಅನ್ನೋದು ಅತ್ಯಂತ ಆಧುನಿಕವಾಗಿರ್ಬೋದು. ಎಕ್ಸ್ಟರ್ನಲಿ ಆರ್ಡಿನರಿ, ಇಂಟರ್ನಲಿ ಎಕ್ಸ್ಟ್ರಾಡಿನರಿ ಆಗಿರಬಹುದು. ಈ ರೀತಿಯ ಆಧುನಿಕ ಸ್ತ್ರೀ ಪುರುಷರನ್ನು ನಿರ್ಮಾಣ ಮಾಡೋ ಕಡೆ ನಮ್ಮ ಶಿಕ್ಷಣ ಗಮನ ಹರಿಸಬೇಕಾಗಿದೆ. ಆಧುನಿಕ ಸ್ತ್ರೀ ನಮ್ಮ ಸನಾತನ ಮೌಲ್ಯಗಳಾದ, ಪ್ರಾಚೀನ ಮೌಲ್ಯಗಳಾದ ಪಾವಿತ್ರ್ಯತೆ, ಪರಿಶುದ್ಧತೆ, ನಿಸ್ವಾರ್ಥತೆ, ಸೇವೆ, ಸರಳತೆ, ವಿನಮ್ರತೆ, ಹೀಗೆ ಈ ಎಲ್ಲ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇಷ್ಟಪಡ್ತಾಳೆ. ಹಾಗೆ ನಮ್ಮ ಪ್ರಾಚೀನ ಮಹಾತ್ಮದ ಸ್ತ್ರೀಯರು ಸೀತೆ, ಸಾವಿತ್ರಿ, ದಮಯಂತಿ ಇವರೆಲ್ಲರನ್ನೂ ಕೂಡ ಇಷ್ಟಪಟ್ಟರೂ ಸಹ ಯಾವುದೋ ಒಂದು ಹೊಸ ಇನ್ಸ್ಪಿರೇಷನ್, ಹೊಸ ಸ್ಫೂರ್ತಿನ ಹುಡುಕ್ತಾ ಇದ್ದಾಳೆ. ಈ ಸಾರ್ವಕಾಲಿಕ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಅವಳು ಹುಡುಕ್ತಾ ಇದ್ದಾಳೆ. ಇದಕ್ಕೆ ಒಂದು ಅಥೆಂಟಿಕ್ ಎಕ್ಸಾಂಪಲ್ ನಮಗೆ ಸಿಗೋದು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಂದ. ಆಧುನಿಕ ಸ್ತ್ರೀ ಯಾರಾದರೂ ಒಬ್ಬ ವ್ಯಕ್ತಿ ಕಡೆ ಅಟ್ರ್ಯಾಕ್ಟ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ವರ್ಕ್ ಇರಬೇಕು, ಟ್ಯಾಲೆಂಟ್ ಅಥವಾ ಕ್ಯಾರೆಕ್ಟರ್, ಡೈನಮಿಸಮ್ ಇರಬೇಕು, ಇಲ್ಲ ಒಂದು ಎಫಿಷಿಯನ್ಸಿ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಸೈನ್ಸ್, ಆರ್ಟ್ಸ್, ಮ್ಯೂಸಿಕ್, ಸ್ಪೋರ್ಟ್ಸ್, ಟೆಕ್ನಿಕಲ್ ಫೀಲ್ಡ್, ಹೀಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ಒಂದು ಎಕ್ಸ್ಟ್ರಾಡಿನರಿ ಅಚೀವ್ಮೆಂಟ್ ಮಾಡಿರಬೇಕು. ಶ್ರೀಮಾತೆಯವರು ಒಂದು ಸಾರಿ ದಕ್ಷಿಣ ಭಾರತದ ಕಡೆ ತೀರ್ಥಯಾತ್ರೆ ಹೋಗಿದ್ದಾಗ ಅಲ್ಲಿ ಮದ್ರಾಸಿನ ಭಕ್ತರು ಶ್ರೀರಾಮಕೃಷ್ಣ ನೇರ ಶಿಷ್ಯರಾದ ಸ್ವಾಮಿ ರಾಮಕೃಷ್ಣರಂದ್ರನ್ನ ಕೇಳಿದ್ರಂತೆ, ಶ್ರೀಮಾತೆಯವರು ಭಾಷಣ ಮಾಡ್ತಾರಾ ಅಂತ. ಆಗ ಫ್ರೀಡಮ್ ಮೂಮೆಂಟಲ್ಲಿ ಮಿಸ್ಸಸ್ ಆ್ಯನಿ ಬೆಸೆಂಟ್ ಅವರೆಲ್ಲ ಸಭಿಕರನ್ನು ಮಂತ್ರಮುಗ್ಧರಾಗಿಸೋ ಹಾಗೆ ಭಾಷಣ ಮಾಡ್ತಾಯಿದ್ರು. ಹಾಗೆ ಶ್ರೀಮಾತೆಯವರು ಕೂಡ ಭಾಷಣ ಮಾಡ್ತಾರೆ ಅಂತ ಹೇಳಿ ಆ ಭಕ್ತರು ತಿಳ್ಕೊಂಡಿದ್ರು. ಆದರೆ ಯಾವಾಗ ಸ್ವಾಮೀಜಿ ಇಲ್ಲ ಅಂತ ಹೇಳ್ತಾರೋ ಅವರಲ್ಲಿ ಕೆಲವರು ನಿರಾಶೆಯಿಂದ ಹೊರಟೋಗ್ಬಿಡ್ತಾರೆ. ಆದರೆ ಶ್ರೀಮಾತೆಯವ್ರನ್ನ ಕೂಡ ಅವರು ತಮ್ಮ ಸೋ ಕಾಲ್ಡ್ ಆಧುನಿಕ ದೃಷ್ಟಿಯಿಂದ ನೋಡಿ ಅವ್ರು ಸ್ವಲ್ಪ ಹೊತ್ತು ಶ್ರೀಮಾತೆಯ ಪಾದದ ಬಳಿ ಕೂತ್ಕೊಂಡಿದ್ರೆ ಎಂಥ ಉನ್ನತವಾದ ಒಂದು ಆಧ್ಯಾತ್ಮಿಕ ಲಾಭ ಅನ್ನೋದು ಸಿಗ್ತಾ ಇತ್ತು, ಅದನ್ನು ಅವರು ಮಿಸ್ ಮಾಡಿಕೊಂಡ್ರು. ಶ್ರೀಮಾತೆಯವರು ಕೇವಲ ಒಂದು ದೇಶದ ಅಥವಾ ಒಂದು ಜನಾಂಗದ ಆದರ್ಶ ಮಹಿಳೆ ಅಲ್ಲ. ಜರ್ಮನ್ ಕವಿ ಗಯಟೆ ಅವನು ತನ್ನ ಫೌಸ್ಟ್ ಅನ್ನೋ ಕಾವ್ಯದಲ್ಲಿ ಬರೀತಾನೆ, ದಿ ಎಟರ್ನಲ್ ಫೆಮಿನೈನ್ ಅಂತ, ಶಾಶ್ವತ ಸ್ತ್ರೀತ್ವ. ಇದನ್ನೇ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿಯವರು ಹೇಳ್ತಾರೆ ಶ್ರೀಮಾತೆಯವ್ರ ಬಗ್ಗೆ. ಶಿ ಈಸ್ ದ ಫುಲ್ಫಿಲ್ಮೆಂಟ್ ಆಫ್ ವುಮನ್ ಆ್ಯಸ್ ವುಮೆನ್, ದ ರಿಯಲೈಸೇಷನ್ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್ ಆಫ್ ದಿ ಎಟರ್ನಲ್ ಫೆಮಿನೈನ್. ಶಾಶ್ವತ ಸ್ತ್ರೀತ್ವ. ಶಾಶ್ವತ ಸ್ತ್ರೀತ್ವ ಅಂತ ಅಂದರೆ ಮಾತೃತ್ವ. ಇದನ್ನು ಇವತ್ತಿನ ಮಾಡರ್ನ್ ಫೆಮಿನಿಸ್ಟ್ ಸ್ತ್ರೀವಾದಿಗಳು ಕೂಡ ಇದನ್ನು ಒಪ್ಕೊಳ್ತಾರೆ. ಬಾಬಾ ಕಾಪರ್ ಅನ್ನೋ ಒಬ್ಬಳು ಫೆಮಿನಿಸ್ಟ್ ಹೇಳ್ತಾರೆ, ದ ಎಮರ್ಜಿಂಗ್ ಎಥಿಕ್ ಆಫ್ ಫೆಮಿನಿಸ್ಟ್ ಸ್ಪಿರಿಚುಯಾಲಿಟಿ ಈಸ್ ಕಲರ್ಡ್ ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ಮದರ್ಹುಡ್ ವಿಚ್ ಅಫೆಕ್ಟ್ಸ್ ದ ಕ್ಯಾರೆಕ್ಟರ್ ಆಫ್ ಆಲ್ ವುಮೆನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಹೀಗೆ ಆಧ್ಯಾತ್ಮಿಕತೆ, ಒಬ್ಬ ಸ್ತ್ರೀಯಲ್ಲಿ ಆಧ್ಯಾತ್ಮಿಕತೆಯ ಉತ್ತುಂಗ ಅಂತ ಅಂದರೆ ಅದು ಮಾತೃತ್ವದ ಸಾಧನೆ. ಸೊ ಹೀಗೆ ಸ್ತ್ರೀವಾದಿ ಫೆಮಿನಿಸ್ಟ್ ಮೂಮೆಂಟ್ಸ್ ಕೂಡ ಮೊದಲು ಹೇಗೆ ಅವಳಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತ ಹೇಳಿ ಯಾವ ಹೋರಾಟವನ್ನು ಮಾಡ್ತಾ ಇದ್ರೋ, ಮೊದಲು ಅವಳಿಗೆ ಒಂದು ಸಮಾನತೆ, ಸ್ವಾತಂತ್ರ್ಯ ಅಂತ ಹೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಈಗ ಮಾತೃತ್ವದ ಸಾಧನೆಯನ್ನು
ಇದನ್ನು ಸಾಧಿಸಬೇಕು ಅಂತ ಹೇಳಿ ಆ ಹೋರಾಟಗಳು ಈ ದಿಕ್ಕಿನತ್ತ ತಿರುಗಿಕೊಂಡಿದೆ. ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯೆ ಸೋದರಿ ಕ್ರಿಸ್ಟಿನಾ ಭಾರತದ ಆದರ್ಶ ಮಹಿಳೆಯ ಬಗ್ಗೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾಳೆ. ವುಮನ್ ಫಿಸಿಕಲಿ ಸ್ಟ್ರಾಂಗ್, ಇಂಟೆಲೆಕ್ಚುಯಲಿ ವಿಗರಸ್, ಸೋಷಿಯಲಿ ಡೈನಮಿಕ್ ಆ್ಯಂಡ್ ಎಬವ್ ಆಲ್ ಸ್ಪಿರಿಚುಯಲಿ ಗ್ರೇಟ್. ಸೊ ಎಲ್ಲ ಗುಣಗಳನ್ನು ಕೂಡ ನಾವು ಶ್ರೀಮಾತೆಯವರಲ್ಲಿ ಕಾಣಬಹುದು. ಒಂದು ವ್ಯಕ್ತಿತ್ವ ಅಂದರೆ ಹೇಗಿರಬೇಕು ಅಂತ ತೈತ್ಯರು ಉಪನಿಷತ್ತು ಕೂಡ ಹೇಳುತ್ತೆ. ಯುವ ಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠಃ ತಸ್ಯೇಯಂ ಸರ್ವಾವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದಃ. ಈ ರೀತಿಯ ವ್ಯಕ್ತಿತ್ವ ಇರಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಸಾಧು ಅಂದರೆ ಒಳ್ಳೆಯತನ, ಸದ್ಗುಣಶಾಲಿ. ಎಲ್ಲ ಸದ್ಗುಣಗಳು ಸ್ತ್ರೀಯರಲ್ಲಿ ಸ್ವಭಾವ ಸಿದ್ಧವಾಗಿರುವಂತಹ ಸಹನೆ, ತ್ಯಾಗ, ವಾತ್ಸಲ್ಯ, ಕ್ಷಮೆ ಇವೆಲ್ಲ ಕೂಡ ಶೋಭಿಸೋದು ಶಕ್ತಿವಂತಳಾದ ಸ್ತ್ರೀಯಲ್ಲಿ ಮಾತ್ರ. ದುರ್ಬಲ ಸ್ತ್ರೀ ಈ ಎಲ್ಲ ಒಳ್ಳೆಯತನದ ಹೆಸರಿನಲ್ಲಿ ಕೇವಲ ಮೋಹ ಮಮಕಾರಗಳನ್ನು ತುಂಬಿಕೊಂಡಿರ್ತಾಳೆ. ಆದರೆ ಶಕ್ತಿವಂತಳಾದ ಸ್ತ್ರೀಯಲ್ಲಿ ಅವಳ ಮನಸ್ಸು ಪವಿತ್ರವಾಗಿದ್ದಾಗ, ನಿಷ್ಕಲ್ಮಶವಾಗಿದ್ದಾಗ ಈ ಎಲ್ಲ ಸದ್ಗುಣಗಳು ಕೂಡ ಒಂದು ಪವಿತ್ರ ಶಕ್ತಿಯಾಗಿ ಹೊರಗೆ ವ್ಯಕ್ತ ಆಗುತ್ತೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಅಂತರಂಗದ ಅದ್ಭುತ ಶಕ್ತಿಯ ಬಗ್ಗೆ ಹೇಳ್ತಾರೆ. ತಮ್ಮ ಶರೀರದ ಕಡೆ ಬೆಟ್ ಮಾಡ್ಕೊಂಡು ಹೇಳ್ತಾರೆ, ಇದರಲ್ಲಿರೋ ಶಕ್ತಿಯನ್ನು ಕೆರಳಿಸಿ ನೀನು ಬದುಕಬಹುದು, ಆದರೆ ಅವಳಲ್ಲಿರೋ ಶಕ್ತಿ ಏನಾದರೂ ಹೆಡೆಯಾಡ್ತು ಅಂತಂದರೆ ನಿನ್ನನ್ನು ಉಳಿಸೋದಕ್ಕೆ 3 ಲೋಕಗಳಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ. ಶ್ರೀಮಾತೆಯವರ ಶ್ರೀಮಾತೆಯವರ ಶಿಷ್ಯರು ಸ್ವಾಮಿ ಅಪೂರ್ವಾನಂದರು ಅಂತ. ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಡಬೇಕಾದ್ರೆ ಅವ್ರಿಗಾದಂಥ ಒಂದು ಅನುಭವವನ್ನು ಹೇಳ್ತಾರೆ. ಶ್ರೀಮಾತೆಯವರ ನಿಜತ್ವದ ಬಗ್ಗೆ ನನಗಾಗ ತಿಳಿದಿರಲಿಲ್ಲ, ಆದರೆ ಅವರ ಕೃಪಾಶೀರ್ವಾದದಿಂದನೇ ನನಗಾಗ ತಿಳಿದುಕೊಂಡು ಬಂತು. ಅವರ ಸಂಕಲ್ಪ ಶಕ್ತಿಯಿಂದ ದೇವತೆಗಳ ಆವಿರ್ಭಾವವಾಗ್ತಾ ಇತ್ತು ಅಂತ. ಇದು ನನ್ನ ಸ್ವಂತ ಅನುಭವ ಅಂತ ಹೇಳಿ ಸ್ವಾಮಿ ಅಪೂರ್ವಾನಂದರು ಹೇಳ್ತಾರೆ. ಹೀಗೆ ಶಕ್ತಿ ಸ್ವರೂಪಿಣಿಯಾದ ಶ್ರೀಮಾತೆ ತನ್ನಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಅಡಗಿದ್ರೂ ಸಹ ಅದನ್ನು ಲಜ್ಜೆ, ಮಾಡೆಸ್ಟಿ ಅನ್ನೋ ಒಂದು ಪರದೆಯಲ್ಲಿ ಅದನ್ನು ಮುಚ್ಚಿಟ್ಕೊಂಡಿರ್ತಾರೆ. ಪುರುಷ ತನ್ನಲ್ಲಿ ಶಕ್ತಿಗಳನ್ನು ಅರಳಿಸ್ಕೊಂಡಾಗ ಅವನ ಶಕ್ತಿಯ ವ್ಯಕ್ತತೆಯನ್ನು ಅವನ ಕೆಲಸ ಕಾರ್ಯಗಳಲ್ಲಿ ಕಾಣಬಹುದು. ಆದರೆ ಒಬ್ಬಳು ಸ್ತ್ರೀ ತನ್ನಲ್ಲಿ ಆ ಎಲ್ಲ ಶಕ್ತಿಗಳನ್ನು ಅರಳಿಸ್ಕೊಂಡ್ರೂ ಸಹ ಅದು ಹೊರಗೆ ಆಡಂಬರದಿಂದ ವ್ಯಕ್ತ ಆಗದಲ್ಲೇ ಇರೋ ಹಾಗೆ ಅದನ್ನು ನಿಗ್ರಹಿಸುವ ಮತ್ತೊಂದು ವಿಶೇಷವಾದ ಶಕ್ತಿಯನ್ನು ಅವಳು ಪಡೆದುಕೊಳ್ಬೇಕಾಗತ್ತೆ. ಇದನ್ನೇ ಶಾಂತ ಶಕ್ತಿ ಅಂತ ಹೇಳೋದು, ಇದೇ ಮಾತೃಶಕ್ತಿ ಅಂತ. ಯಾವತ್ತಿಗೂ ಕೂಡ ಅವಳು ತನ್ನ ವಿನಯ, ಲಜ್ಜೆಯ ಪರದಿನ ಲಿಮಿಟ್ಸ್ನ ಮೀರಿ ನಡ್ಕೊಳ್ಬಾರ್ದು ಅಂತ, ಅದೇ ಅವಳ ಶಕ್ತಿ ಅಂತ. ಶ್ರೀಮಾತೆಯಲ್ಲಿ ಇಂಥ ಒಂದು ಶಕ್ತಿ ಇದ್ದರೂ ಸಹ ಅದರ ಇಣುಕನ್ನು ನಾವು ಅಲ್ಲಲ್ಲಿ ಕಾಣಬಹುದು. ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ನೇರ ಶಿಷ್ಯರಿಗೆ ಒಂದು ಸಾರಿ ಆಹಾರನ ಹೆಚ್ಚು ಬಡಿಸಿದಾಗ 1-2 ಚಪಾತಿ ಹೆಚ್ಚು, ಬಾಬುರಾಮನಿಗೆ ಲಾಟುಗೆಲ್ಲ 1-2 ಹೆಚ್ಚು ಚಪಾತಿ ಬಡಿಸೋದಕ್ಕೆ ಶ್ರೀರಾಮಕೃಷ್ಣರು ಅವರ ಆಧ್ಯಾತ್ಮಿಕ ಉನ್ನತಿಗೆ ಅದು ತೊಂದರೆ ಆಗುತ್ತೆ. ನೀನು ಯಾಕೆ ಚಪಾತಿ ಹೆಚ್ಚು ಬಡಿಸಿದೆ ಅಂತ ಶ್ರೀಮಾತೆಯವ್ರನ್ನ ಆಕ್ಷೇಪಣೆ ಮಾಡಿದಾಗ ಶ್ರೀಮಾತೆಯವರು ಬಹಳ ಸ್ಥಿರವಾಗಿ ಹೇಳ್ತಾರೆ, ಅದರ ಜವಾಬ್ದಾರಿ ನಂದು, ನಾನು ಅವ್ರನ್ನ ನೋಡ್ಕೊಳ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಶ್ರೀರಾಮಕೃಷ್ಣರ ನೇರ ಶಿಷ್ಯರು ಅಂತ ಹೇಳಿದ್ರೆ ಈಶ್ವರ ಕೋಟಿಯರ ಅವರ ಜವಾಬ್ದಾರಿನ ತಾನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀಮಾತೆಯವರಲ್ಲಿ ಇದ್ದಂತಹ ಆ ಪ್ರಚಂಡ ಶಕ್ತಿಯನ್ನು ನಾವು ಭಾವಿಸ್ಬೇಕು. ಮನೆಯಲ್ಲಿ ಕೇವಲ 7-8 ಜನರ ಜವಾಬ್ದಾರಿನ ಪೂರ್ತಿಯಾಗಿ ತೆಗೆದುಕೊಂಡು ಅವ್ರನ್ನ ನೋಡ್ಕೋಬೇಕು ಅಂದ್ರೇ ಒಬ್ಳಿಗೆ ಎಷ್ಟು ಶಕ್ತಿ, ಸಹನೆ ಬೇಕಾಗುತ್ತೆ. ಅಂಥದ್ರಲ್ಲಿ ಈಶ್ವರ ಕೋಟಿಯವರ ಜವಾಬ್ದಾರಿನ ತಾನು ತೆಗೆದುಕೊಳ್ತೀನಿ ಅಂತಂದರೆ ಅವರಲ್ಲಿದ್ದಂತಹ ಶಕ್ತಿಯನ್ನು ನಾವು ಭಾವಿಸಿ ನೋಡಬೇಕು. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಇನ್ನೂ ಆಗ 14 ವರ್ಷದ ಬಾಲಕಿ, ಅವರಲ್ಲಿ ಒಂದು ಕಿಂಚಿತ್ತಾದರೂ ಮಕ್ಕಳು ಬೇಕು ಅಂತ ಆಸೆ ಇದ್ದರೆ ಅದನ್ನು ಆವಾಗಲೇ ಹೋಗಲಾಡಿಸ್ಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣರು ಅವ್ರಿಗೆ ಮತ್ತೆ ಮಕ್ಕಳಿಂದ ಆಗೋವಂಥ ತೊಂದರೆ, ತಾಪತ್ರಯ, ಅಕಸ್ಮಾತ್ ಮಕ್ಕಳು ತೀರ್ಕೊಂಡ್ರೆ ಅದರಿಂದ ಆಗೋವಂಥ ಒಂದು ಅಸಹನೀಯವಾದ ದುಃಖ, ಇದನ್ನು ವಿವರಿಸ್ತಾ ಮತ್ತೆ ಹೇಳ್ತಾ ಇರಬೇಕಾದ್ರೆ ಶ್ರೀಮಾತೆಯವರು ಮೆಲ್ಲಗೆ ಒಂದು ಮಾತು ಹೇಳ್ತಾರೆ, ಇನ್ನು ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗುತ್ತವೇನು ಅಂತ. ಆಗ ರಾಮಕೃಷ್ಣರು ಒಂದು ಕ್ಷಣ ದಂಗಾಗ್ಬಿಡ್ತಾರೆ. ಹಬ್ಬ, ಈಗ ನಾನೊಂದು ವಿಶೇಷೋತ್ಪದ ಹೆಡೆಯನ್ನು ಮೆಟ್ಟಿದಾಗಾಯಿತು ಅಂತ ಹೇಳ್ತಾರೆ. ಈ ಘಟನೆನೇ ನಾನು ಯಾಕೆ ಉಲ್ಲೇಖಿಸಿದೆ ಅಂತ ಹೇಳಿದರೆ, ಒಳ್ಳೆತನ, ಸಹನೆ ಹೆಸರಿನಲ್ಲಿ ತನ್ನ ಅಭಿಪ್ರಾಯವನ್ನು ಯಾವಾಗಲೂ ಆಧುನಿಕ ಸ್ತ್ರೀ ತನ್ನ ಒಳಗಡೆ ಇಟ್ಕೊಳ್ಬಾರ್ದು. ತನ್ನಲ್ಲಿ ಪ್ಯೂರಿಟಿ, ಹಾನೆಸ್ಟಿ ಅಂತ ಇದ್ದಾಗ ಅವಳು ಮನೆಯಲ್ಲಾಗಲಿ, ಆಫೀಸಲ್ಲಾಗಲಿ, ಕಂಪನಿಯಲ್ಲಾಗಲಿ ಅದನ್ನು ವ್ಯಕ್ತಪಡಿಸೋದಕ್ಕೆ ಅವಳಿಗೆ ಎಲ್ಲ ಅಧಿಕಾರವೂ ಇದೆ. ಆದರೆ ವ್ಯಕ್ತಪಡಿಸೋ ರೀತಿ ಮಾತ್ರ ಶ್ರೀಮಾತೆಯವರಿಂದ ನಾವು ಕಲ್ತ್ಕೊಳ್ಬೇಕು. ಅದನ್ನು ಕೆಲವು ಸಾರಿ ವಿನಯದಿಂದ ಹೇಳಬೇಕಾಗತ್ತೆ, ಕೆಲವು ಸಾರಿ ಫರ್ಮಾಗಿ ಹೇಳಬೇಕಾಗುತ್ತೆ, ಕೆಲವು ಸಾರಿ ಗಟ್ಟಿಯಾಗಿ ಕೂಡ ಹೇಳಬೇಕಾಗತ್ತೆ. ಒಬ್ಬರು ಭಕ್ತೆ ಡಾಕ್ಟರ್ ಕಮಲಾ ಎಸ್ ಜಯರಾವ್ ಅನ್ನೋರು ಬರೀತಾರೆ, ಶಿ ನ್ಯೂ ಹೌ ಟು ಅಸರ್ಟ್ ಹರ್ ಸೆಲ್ಫ್ ವಿತೌಟ್ ಹರ್ಟಿಂಗ್ ಎನಿಬಡಿ.
ತನ್ನ ಎದುರಿಗಿರೋರ ಭಾವನೆಗೆ ಸ್ವಲ್ಪ ಕೂಡ ಧಕ್ಕೆ ಆಗದ ಹಾಗೆ, ಸ್ವಲ್ಪ ಕೂಡ ಆ ವ್ಯಕ್ತಿಯ ಬಗ್ಗೆ ಅನಾದರ ಇಲ್ದಲೆ ತನ್ನ ಅಭಿಪ್ರಾಯವನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಶ್ರೀಮಾತೆಯವರಿಂದ ನಾವು ಕಲ್ತ್ಕೊಳ್ಬೇಕು. ಅಲ್ಲಿ ಪರಿಸ್ಥಿತಿ ಹದಗೆಡದೆ ಮತ್ತಷ್ಟು ಪ್ರೇಮಪೂರ್ಣವಾದ ವಾತಾವರಣ ಅನ್ನೋದು ನಿರ್ಮಾಣ ಆಗ್ತಾ ಇತ್ತು. ತಮ್ಮ ಅಭಿಪ್ರಾಯವನ್ನು ಬೇರೆಯವರು ಒಪ್ಕೊಳ್ಬೇಕು ಅಂತ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಆ ಸ್ತ್ರೀಗೆ ಒಂದು ಜ್ಞಾನ ಇರಬೇಕಾಗುತ್ತೆ, ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ಸುಮ್ಮನೆ ಮನಸ್ಸಿಗೆ ಅನಿಸಿದ್ನೆಲ್ಲ ಹೇಳೋದಕ್ಕಾಗಲ್ಲ, ಮತ್ತೊಬ್ಬರು ಒಪ್ಪೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಒಂದು ನಾಲೆಡ್ಜ್ ಇರಬೇಕಾಗತ್ತೆ. ಅದಕ್ಕೆ ಎರಡನೇ ಗುಣ ಹೇಳೋದು ಉಪನಿಷತ್ತು, ಅಧ್ಯಾಯಕಃ, ಅಧ್ಯಯನಶೀಲತೆ ಇರಬೇಕು ಅಂತ. ಇವತ್ತು ಸ್ತ್ರೀ ಶಿಕ್ಷಣ, ವುಮೆನ್ ಎಜುಕೇಷನ್ ಇದು ತುಂಬ ಚುರುಕು ಪಡ್ಕೊಳ್ತಾ ಇದೆ. ಬೇಟಿ ಬಚಾವೋ ಬೇಟಿ ಪಡಾವೋ. ನಿಜವಾಗ್ಲೂ ಕೂಡ ಬೇಟಿ ಬಚಾವೋ ಯಾಕೆ ಹೇಳಿದ್ದಾರೆ ಅಂತಂದರೆ ಹಾಸ್ಪಿಟಲ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅಂತ ಹೇಳಿ. ಹಾಗೆ ಹೆಣ್ಮಗು ಅಂತ ಹುಟ್ಟಿದ್ರೆ ಇದ್ರ ಬಗ್ಗೆ ಎಷ್ಟೊಂದು ಘಟನೆಗಳು ನನ್ನ ಕಣ್ಮುಂದೆ ನಮ್ಮ ಹಾಸ್ಪಿಟಲಲ್ಲಿ ನಡೆದಿರೋದನ್ನು ನಾನು ಕಂಡಿದ್ದೀನಿ. ಹೆಣ್ಣು ಮಕ್ಕಳು ಹುಟ್ಟಿದಾಗಲೂ ಹೆಣ್ಣು ಮಗು ಬೇಡ ಅಂತ ಹೇಳಿದರೆ ಮನೆಯವರೇ ಅದನ್ನು ಸಾಯಿಸಿರೋದು ಕೂಡ ನಮ್ಮ ಗೈನಕಾಲಜಿಸ್ಟ್ ಹೇಳಿರೋದನ್ನು ನಾನು ಕೇಳಿದ್ದೇನೆ. ತೊಗೊಂಡೋಗಿ ಕಸದ ಬುಟ್ಟಿನಲ್ಲಿ ಹಾಕ್ತಾರೆ. ಅದಕ್ಕೆ ಗೌರ್ಮೆಂಟ್ ಒಂದು ರೂಲ್ ಮಾಡಿದೆ, ಒಂದು ತೊಟ್ಲು ಇಟ್ಟಿದ್ದಾರೆ ಎಲ್ಲ ಹಾಸ್ಪಿಟಲ್ಸಲ್ಲಿ. ಮಗು ಬೇಡ ಅಂತ ಹೇಳಿದರೆ ಮಡಿಲು ಅಂತ ಒಂದು ತೊಟ್ಲಿಟ್ಟಿದ್ದಾರೆ, ತೊಟ್ಲಲ್ಲಿ ಹೋಗಿ ಮಲಗಿಸ್ಬಿಡ್ಬೋದು. ಹೀಗೆ ಮನುಷ್ಯನ ಧೋರಣೆಯಲ್ಲಿ ನಾವು ಬದಲಾವಣೆನ ತರದೆ ಕಾನೂನನ್ನು ಎಷ್ಟು ಬಿಗಿಗೊಳಿಸಿದರೂ ಕೂಡ ಇನ್ನೂ ಕೂಡ ಆ ಹೆಣ್ಣು ಮಗು ಬೇಡ, ಹೀಗೆ ಸ್ತ್ರೀಯರ ಬಗ್ಗೆ ಇರೋವಂಥ ಕೀಳು ಭಾವನೆಯನ್ನು ಇನ್ನೂ ಕೂಡ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಗಿದೆ, ಆದರೆ ಇನ್ನೂ ಕೂಡ ಅದು ಆಗಬೇಕಾಗಿದೆ. ಅದಕ್ಕೆ ಎಜುಕೇಷನ್ ಅನ್ನೋದು, ಸ್ತ್ರೀ ಶಿಕ್ಷಣ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಇದು ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ದಟ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ನೆಲ್ಸನ್ ಮಂಡೇಲಾ ಹೇಳಿದ್ದಾರೆ. ಸ್ತ್ರೀ ಶಿಕ್ಷಣಕ್ಕೆ ನಿರ್ಬಂಧ ಮತ್ತು ಸ್ತ್ರೀ ಶಿಕ್ಷಣ ಅನ್ನೋದು ಕಷ್ಟಕರ ಆಗಿದ್ದಂಥ ಆ ಕಾಲದಲ್ಲೇ ಶ್ರೀಮಾತೆಯವರು ತಾವೇ ಸ್ವತಃ ಶಾಲಾ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದರೂ ಕೂಡ ತಮ್ಮಂದಿರ ಮಕ್ಕಳು ರಾಧಿ, ಮಾಕು, ನಳಿನಿ ಇವರೆಲ್ಲರ ವಿದ್ಯಾಭ್ಯಾಸಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸೋದರಿ ನಿವೇದಿತ ಹೆಣ್ಣು ಮಕ್ಕಳ ಶಾಲೆಯನ್ನು ಸ್ಥಾಪಿಸಿದಾಗ ಅದರ ಉದ್ಘಾಟನೆಯನ್ನು ಕೂಡ ತಾವೇ ಮಾಡ್ತಾರೆ. ಅಲ್ಲಿ ಪುಸ್ತಕ ಜ್ಞಾನದ ಜೊತೆ ಲಲಿತ ಕಲೆಗಳನ್ನು ಕೂಡ ಕಲಿಸ್ತಾ ಇರೋದನ್ನು ನೋಡಿ ಅವರು ತುಂಬ ಸಂತೋಷ ಪಡ್ತಾರೆ. ಹಾಗೆ ಅಲ್ಲಿ ನಿವೇದಿತ ಶಾಲೆಯ ಸರಳ ಅಂತ, ಅವ್ರ ಮುಂದೆ ಪ್ರವ್ರಾಜಿಕಾ ಭಾರತೀ ಪ್ರಾಣ ಅಂತ, ಅವರು ಶಾರದಾ ಮಠದ ಅಧ್ಯಕ್ಷರಾಗಿದ್ದಂಥವರು. ಆವಾಗಿನ ಕಾಲದಲ್ಲಿ ಅವರಿಗೆ ನರ್ಸಿಂಗ್ ಓದೋದಕ್ಕೆ ಅವರು ಪ್ರೇರಣೆನೇ ಕೊಡ್ತಾರೆ, ಎಂಕರೇಜ್ಮೆಂಟ್ ಕೊಡ್ತಾರೆ. ಇವತ್ತಿಗೂ ಕೂಡ ಇದು ಇನ್ನೂ ಪುರುಷ ಪ್ರಧಾನ ಸಮಾಜ. ಶ್ರೀಮಾತೆಯವರು ಯಾವತ್ತೂ ಕೂಡ ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಅಂತ ಹೋರಾಟ ಮಾಡಲಿಲ್ಲ. ಆದರೆ ಪುರುಷ ಪ್ರಧಾನ ಸಮಾಜದ ಅರಿವಿಗೂ ಗಮನಕ್ಕೂ ಕೂಡ ಬಾರದ ಹಾಗೆ ಅವರು ತಮ್ಮತನವನ್ನು ಗಟ್ಟಿಗೊಳಿಸಿದ್ರು, ತಮ್ಮತನವನ್ನು ಸ್ಥಾಪಿಸಿ ಮರೆಯಾದರು. ಮೀಟು ಹರ್ಷ್ಮನ್ ಅನ್ನೋರು ಒಬ್ಬರು ಹೇಳ್ತಾರೆ, ಶಿ ಈಸ್ ಎ ಸೈಲೆಂಟ್ ರೆವಲ್ಯೂಷನರಿ ಅಂತ. ಅವರೊಬ್ಬರು ಸದ್ದಿಲ್ಲದ ಕ್ರಾಂತಿಕಾರಿ ಅಂತ ಹೇಳಿ. ಅವರು ಸದ್ದಿಲ್ಲದ ಸ್ತ್ರೀವಾದಿ, ಸುದ್ದಿ ಮಾಡದ ಸ್ತ್ರೀವಾದಿ, ಅವರು ಸೈಲೆಂಟ್ ಫೆಮಿನಿಸ್ಟ್. ಅವರು ಶ್ರೀಮಾತೆಯವರು ಇಷ್ಟಪಟ್ಟ ಹಾಗೆ ಪ್ರತಿಯೊಬ್ಬ ಯುವತಿ ಕೂಡ ತೀವ್ರವಾಗಿ ಅಧ್ಯಯನ ಮಾಡಬೇಕು. ಕೇವಲ ತಮ್ಮ ಶಾಲಾ ವಿದ್ಯಾಭ್ಯಾಸದ ಪುಸ್ತಕಗಳನ್ನು ಮಾತ್ರ ಅಲ್ಲದೆ ಲಭ್ಯ ಇರುವಂಥ ಶ್ರೇಷ್ಠ ಸಾಹಿತ್ಯವನ್ನು, ಆಧ್ಯಾತ್ಮಿಕ ಗ್ರಂಥಗಳನ್ನು, ವೇದ ಉಪನಿಷತ್ತುಗಳನ್ನು ಇದನ್ನೆಲ್ಲ ಅವಳು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ದನ್ನು ಅವಳು ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ಫಾರ್ಮೇಷನ್ ಅನ್ನೋದು ನಾಲೆಡ್ಜ್ ಆಗಬೇಕು, ನಾಲೆಡ್ಜ್ ಅನ್ನೋದು ವಿಸ್ಡಮ್ ಆಗಬೇಕು. ಅದು ಪ್ರಾಕ್ಟಿಕಲ್ ಆಗಿರಬೇಕು. ಶ್ರೀಮಾತೆಯವರಲ್ಲಿ ಈ ಪ್ರಾಕ್ಟಿಕಲ್ ವಿಸ್ಡಮ್ ಅನ್ನೋದು ತುಂಬ ಇತ್ತು. ಅವರು ಯಾವುದೇ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದ, ಸ್ಪಷ್ಟವಾದ ಒಂದು ನಿರ್ದೇಶನವನ್ನು, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರು. ಅವರಲ್ಲಿದ್ದಂತಹ ಆತ್ಮಜ್ಞಾನ, ಅವರ ಆಧ್ಯಾತ್ಮಿಕ ಶಕ್ತಿ ಅವ್ರಿಗೆ ಒಂದು ಇನ್ಕಾಂಟ್ರವರ್ಟಿಬಲ್ ಅಥಾರಿಟಿ ಕೊಟ್ಟಿತ್ತು, ನಿರ್ವಿವಾದವಾದ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರಂಥ ಮೇಧಾವಿಗಳು ಕೂಡ ಶ್ರೀಮಾತೆಯವರ ಒಂದು ಮಾತಿನಿಂದ ತಮ್ಮ ಎಲ್ಲ ಡಿಸಿಷನ್ಸ್ ಚೇಂಜ್ ಮಾಡ್ಕೊಳ್ತಾ ಇದ್ರು. ಶ್ರೀಮಾತೆಯವ್ರಿಗೆ ಅಂತ ಜಯರಾಮ್ ಪಾಟೀಲ್ ಒಂದು ಹೊಸ ಮನೆ ಕಟ್ಟಿಸ್ಕೊಡ್ತಾರೆ. ಈಗ ಹೊಸ ಮನೆ ಕಟ್ಟಿಸಿದಾಗ ಹೇಗೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೋ ಹಾಗೆ ಗ್ರಾಮ ಪಂಚಾಯತಿಯವರು ಶ್ರೀಮಾತೆಯವ್ರ ಮನೆಗೂ ಒಂದು 4 ರೂಪಾಯಿ ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡ್ತಾರೆ. ಮೊದಲನೇ ವರ್ಷ ಶ್ರೀಮಾತೆಯವ್ರು ಜಯರಾಮ್ ಪಾಟೀಲ್ ಇರೋದಿಲ್ಲ, ಅಲ್ಲಿದ್ದಂಥ ಬ್ರಹ್ಮಚಾರಿಗಳು ಟ್ಯಾಕ್ಸ್ ಕಟ್ತಾರೆ. ಅದ್ರ ಮಾರನೇ ವರ್ಷ, 2ನೇ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಬಂದಾಗ ಶ್ರೀಮಾತೆಯವರು ಅಲ್ಲಿರ್ತಾರೆ. ನಾನು ಇರೋವ್ರಿಗೇನೋ ಟ್ಯಾಕ್ಸ್ ಕಟ್ಬೋದು, ಮುಂದೆ ಇಲ್ಲಿ ಸನ್ಯಾಸಿ ಬ್ರಹ್ಮಚಾರಿಗಳಿರ್ತಾರಲ್ಲ, ಅವ್ರು ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ, ಅವ್ರು ಹೇಗೆ ಟ್ಯಾಕ್ಸ್ ಕಟ್ಟೋದಕ್ಕಾಗತ್ತೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಸಿ ಆ ಮನೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ನ ಪಡೆದುಕೊಳ್ತಾರೆ. ಶ್ರೀಮಾತೆಯವರಲ್ಲಿ ಈ ಸೂಕ್ಷ್ಮ ಗ್ರಾಹಿತ್ವ, ತೀಕ್ಷ್ಣವಾದ ಬುದ್ಧಿಶಕ್ತಿ, ಧೈರ್ಯ ಅನ್ನೋದು ಇತ್ತು. ಸೊ ಒಂದು ಸಾರಿ ಆಗ ಫ್ರೀಡಮ್ ಮೂಮೆಂಟ್ ನಡೀತಾ ಇದ್ದಂಥ ಕಾಲ,
ಶ್ರೀಮಾತೆಯವರ ಭಕ್ತರಲ್ಲಿ ಕೂಡ ಎಷ್ಟೋ ಜನ ಕ್ರಾಂತಿಕಾರಿಗಳು ಇದ್ದಾರೆ ಅಂತ ಹೇಳಿ ಪೊಲೀಸ್ನವರು ಆ ಮನೆ ಮೇಲೆ, ಶ್ರೀಮಾತೆಯವ್ರ ಮನೆ ಮೇಲೆ ಕಣ್ಣಿಟ್ಟಿದ್ರು. ಶ್ರೀಮಾತೆಯವ್ರ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ, ಅವ್ರು ಯಾಕೆ ಬಂದರು, ಯಾರೇ ಬಂದರು, ಅವ್ರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದರು, ಎಷ್ಟು ದಿನ ಇರ್ತಾರೆ, ಪ್ರತಿಯೊಂದು ವಿಚಾರನೂ ಬರ್ಕೊಳ್ತಾ ಇದ್ರು. ಸೊ ಭಕ್ತರಿಗೆಲ್ಲ ಇದರಿಂದ ತುಂಬ ಕಿರಿಕಿರಿ ಆಗ್ತಾ ಇತ್ತು. ಶ್ರೀಮಾತೆಯರ ಒಬ್ಬ ಭಕ್ತ ವಿಭೂತಿ ಬಾಬು ಅನ್ನೋನಿಗೆ DSP, ಆ ಜಿಲ್ಲೆಯ DSP, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವರು ಪರಿಚಯ ಇದ್ದರು. ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಆ DSPನ ಶ್ರೀಮಾತೆಯವರ ಹತ್ರ ಕರ್ಕೊಂಡು ಬರ್ತಾನೆ. ಶ್ರೀಮಾತೆಯವರು ಎಷ್ಟು ಪ್ರೀತಿಯಿಂದ ಆ DSPನ ಬರ್ಮಾಡಿಕೊಂಡು ತಾವೇ ಹತ್ತಿರ ಕುಳಿತುಕೊಂಡು ಅವರಿಗೆ ಬಡಿಸಿ ಉಪಚಾರ ಮಾಡ್ತಾರೆ ಅಂದರೆ, ಅವ್ರ DSPಗೆ ತಮ್ಮ ಸ್ವಂತ ಮಗಳು ಅಥವಾ ತಮ್ಮ ಸ್ವಂತ ಸೋದರಿ ತಮ್ಮನ್ನು ಮಾತಾಡಿಸ್ತಾ ಇದ್ದಾರೋ ಅನ್ನೋ ಭಾವನೆ ಆ DSPಗೆ ಬರುತ್ತೆ. ಅಲ್ಲಿದ್ದಂತಹ ದಿವ್ಯ ವಾತಾವರಣನ ನೋಡಿ ಹಾಗೆ ಶ್ರೀಮಾತೆಯವರ ಪ್ರೀತಿಗೆ ಕರಗಿ ಹೋಗಿ ಪೊಲೀಸ್ನವರಿಂದ ಇನ್ನು ಯಾವತ್ತೂ ಶ್ರೀಮಾತೆಯವ್ರಿಗಾಗಲಿ ಅಥವಾ ಅವ್ರ ಭಕ್ತರಿಗಾಗಲಿ ಯಾವ ರೀತಿ ತೊಂದರೆನೂ ಆಗ್ದಲೇ ಇರೋ ಹಾಗೆ ಅವ್ರು ವ್ಯವಸ್ಥೆ ಮಾಡ್ತಾರೆ. ಹಿಂದೆ ತೇಲೋಬೇಲೋ ಘಟನೆಯಲ್ಲಿ ಒಬ್ಬ ಡಕಾಯಿತ ಶ್ರೀಮಾತೆಯವರನ್ನು ಮಗಳು ಅಂತ ಕಂಡಿದ್ದ, ಅವನು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ಹತ್ರ ಕರ್ಕೊಂಡು ಹೋಗಿ ಬಿಟ್ಟಿದ್ದ. ಇಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಶ್ರೀಮಾತೆಯವ್ರನ್ನ ತನ್ನ ಮಗಳು ಅಂತ ಭಾವಿಸಿ ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವ್ರಿಗೆ ಮತ್ತು ಶ್ರೀಮಾತೆಯವರ ಭಕ್ತರಿಗೆ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಸೊ ಶ್ರೀಮಾತೆಯವರು ಎಂಥವ್ರಿಗೂ ಕೂಡ ಕೇವಲ ತಾಯಿ ಅಂತಲ್ಲ, ಸೋದರಿಯಾಗಿ ಮಗಳಾಗಿ ಕೂಡ ತಮ್ಮ ವಾತ್ಸಲ್ಯವನ್ನು ಹರಿಸಿ ಅವರನ್ನು ತಮ್ಮವರನ್ನಾಗಿ ಇದನ್ನು ನಾವು ನೋಡಬಹುದು. ಅದಕ್ಕಾಗಿ ಶ್ರೀಮಾತೆಯವರ ಈ ಧೈರ್ಯ, ಈ ಪ್ರಾಕ್ಟಿಕಲ್ ವಿಸ್ಡಮ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಒಬ್ಬರು ಭಕ್ತರು ಬರೀತಾರೆ. ಯಾವುದೇ ಸಂದರ್ಭವನ್ನು ಹೀಗೆ ಧೈರ್ಯದಿಂದ ಸಕಾರಾತ್ಮಕವಾಗಿ ಎದುರಿಸಬೇಕು. ಅದನ್ನೇ ಮೂರನೇದಾಗಿ ಉಪನಿಷತ್ತು ಹೇಳೋದು, ಆಶಿಷ್ಟ. ಯಾವತ್ತೂ ಕೂಡ ನಮ್ಮಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಆಪ್ಟಿಮಿಸ್ಟಿಕ್ ಆ್ಯಟಿಟ್ಯೂಡ್ ಇರಬೇಕು. ಅದರಲ್ಲೂ ಮನೆಯಲ್ಲಿ ಹೆಣ್ಮಕ್ಳು ತುಂಬ ಉತ್ಸಾಹದಿಂದ ಎಂಕರೇಜ್ಮೆಂಟ್ ಕೊಟ್ಟರೆ ಇಡೀ ಕುಟುಂಬ ಎಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನಾದರೂ ಕೂಡ ಎದುರಿಸೋದಕ್ಕೆ ಸಮರ್ಥ ಆಗ್ತದೆ. ಗೋಲಾಪ್ಮ ತನಗಿದ್ದಂತಹ ಒಬ್ಬಳೇ ಮಗಳನ್ನು ಕಳೆದುಕೊಂಡು ಅವಳ ಜೀವನದಲ್ಲಿ ಕುಸಿದು ಹೋಗಿ ತನಗೆ ಜೀವನನೇ ಬೇಡ ಅಂತಿದ್ದಾಗ ಶ್ರೀಮಾತೆಯವರು ಅವಳಿಗೆ ಧೈರ್ಯ ತುಂಬಿ ಭಾಳ ಸಂತೋಷದಿಂದ ಇಡೀ ಜೀವನ ತಮ್ಮ ಜೊತೆ ಕಳೆಯೋ ಹಾಗೆ ನೋಡ್ಕೊಳ್ತಾರೆ. ಸ್ವತಃ ಶ್ರೀಮಾತೆಯವರೇ ಎಲ್ಲ ತಮ್ಮಂದಿರ ಸಂಸಾರದ ಜವಾಬ್ದಾರಿನೆಲ್ಲ ತಾವು ತೆಗೆದುಕೊಂಡು ಆ ಹುಚ್ಚಿ ರಾಧಿ ಸುರಬಾಲ ಇವರೆಲ್ಲ ಹುಚ್ಚು ರಂಪಾಟಗಳ ಮಧ್ಯೆ ಕೇವಲ ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಅವರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಅವರು ತುಂಬ ನಿಷ್ಕಾಮ ಭಾವದಿಂದ ಸಹನೆಯಿಂದ ನಿಭಾಯಿಸಿದ್ರಲ್ಲ, ಈ ಸಹನೆ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಲೀಲಾ ಧೂಮೆ ಅನ್ನೋ ಒಬ್ಬರು ಭಕ್ತೆ ಬರೀತಾಳೆ. ಲೀಲಾ ಧೂಮೆ ಇವರು ಸಾಮಾನ್ಯ ಮಹಿಳೆ ಅಲ್ಲ, ಇವರು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಒಬ್ಬರು ಸ್ಪೆಷಲ್ ಆಫೀಸರ್ ಆಗಿದ್ದಂಥವ್ರು. ಅಂತಹ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲೇ ಇದ್ದವರು ತಮ್ಮ ಕುಟುಂಬವನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಕೂಡ ನಿಭಾಯಿಸ್ತಾ ಇರಬೇಕಾದ್ರೆ ಈ ಸಹನೆ ಅನ್ನೋ ಒಂದು ಪಾಠ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆ ಕೆಲಸವನ್ನು ನಿಭಾಯಿಸ್ತಾ ಇರೋರಿಗೆ ಅರ್ಥ ಆಗೋದು. ಶ್ರೀಮಾತೆಯವರು ಕೇವಲ ತಮ್ಮ ಪ್ರೀತಿ ಸಹನೆಯಿಂದ ಮಾತ್ರ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೋದಲ್ಲ, ಶ್ರೀಮಾತೆಯವರು ಡಿಪ್ಲೊಮ್ಯಾಟಿಕ್ ಆಗಿ ಕೂಡ ಎಲ್ಲ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. ಅವರ ತಮ್ಮನ ಮಗಳು ನಳಿನಿ ಮತ್ತು ರಾಧಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಅಷ್ಟಕ್ಕಷ್ಟೇ. ಆಗ ಶ್ರೀಮಾತೆ ಒಂದ್ಸರಿ ರಾಧಿ ಮನೆಗೆ ಬಾಗಿನ ಕಳಿಸ್ಬೇಕಾಗಿರುತ್ತೆ. ಇನ್ನು ಎಲ್ಲಿ ನಳಿನಿ ಖ್ಯಾತೆ ತೆಗಿತಾಳೋ ಅಂತ ಹೇಳಿ ನಳಿನಿಗೆ ಅದ್ರ ಜವಾಬ್ದಾರಿನ ಕೊಟ್ಬಿಡ್ತಾರೆ ಶ್ರೀಮಾತೆಯವರು. ನಳಿನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾಗ ಅವಳು ಶ್ರೀಮಾತೆಯವರು ಬಾಗಿಲದಲ್ಲಿ ಏನೇನು ಇಡ್ತಾ ಇದ್ದೋ ಅದಕ್ಕಿಂತ ಹೆಚ್ಚು ಸಾಮಾನುಗಳನ್ನು ಸೇರಿಸಿ ಅವಳು ಅದನ್ನು ರಾಧಿ ಮನೆಗೆ ಬಾಗಿನ ರೂಪದಲ್ಲಿ ಕಳಿಸ್ಕೊಡ್ತಾಳೆ. ಹೀಗೆ ಆಧುನಿಕ ಸ್ತ್ರೀ ಕೇವಲ ತನ್ನ ಸಂಸಾರ ತಾಪತ್ರೆಗಳು ಮಾತ್ರ ಅಲ್ಲ, ಹೊರಗಡೆ ತನ್ನ ಕಾರ್ಯಕ್ಷೇತ್ರದಲ್ಲೂ ಕೂಡ ಪುರುಷನಷ್ಟೇ ದಕ್ಷತೆಯಿಂದ ಶ್ರಮ ಪಟ್ಟು ಅವಳು ಕೆಲಸ ಮಾಡಬೇಕಾದ್ರೆ ಈ ಸಹನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಅವಳು ಎಲ್ಲ ಕಡೆ ಎಲ್ಲ ಕೆಲಸಗಳನ್ನು ತುಂಬ ಉತ್ಸಾಹದಿಂದ ನಿಭಾಯಿಸಿದ್ರು ಕೂಡ ಕ್ರಮೇಣ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ಸಿಂದ ಅವಳು ಕುಗ್ಗಿ ಹೋಗ್ತಾಳೆ. ಶ್ರೀಮಾತೆಯವರು ಈ ಒತ್ತಡ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ತಮ್ಮ ಜೀವನದ ಮೂಲಕನೇ ತೋರಿಸ್ಕೊಟ್ಟಿದ್ರು ಸಹ ಅವರು ಮತ್ತೊಂದು ಅಭಯನ ನೀಡ್ತಾರೆ ನಮಗೆ. ಹೆದರಬೇಡ ಮಗು, ನಾನಿದ್ದೀನಿ, ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ. ಸೊ ಇದಕ್ಕಿಂತ ಇನ್ನೇನು ಭರವಸೆ ಬೇಕು ನಮಗೆ? ಶ್ರೀಮಾತೆಯವರೇ ನಮ್ಮ ಎಲ್ಲ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ಹೋಲಿ ಮದರ್ ಇಸ್ ದ ಪರ್ಫೆಕ್ಟ್ ಗ್ಯಾರಂಟಿ ಫಾರ್ ಅವರ್ ಸ್ಪಿರಿಚುವಲ್ ಫ್ಯೂಚರ್. ಶ್ರೀಮಾತೆಯವ್ರ ಪ್ರೀತಿ ಅನ್ನೋದು ಒಂದು ಭದ್ರವಾದ ಕೋಟೆ, ಅದರಲ್ಲಿ ನಾವೆಲ್ಲ ಸುರಕ್ಷಿತರಾಗಿದ್ದೇವೆ. ನಮಗೆ ಏನೇ ದುಃಖ, ಸಂಕಟ, ಕಷ್ಟ, ರೋಗ ರುಜಿನ ಬಂದರೆ, ಮಾನಸಿಕ ಖಿನ್ನತೆ, ಅದರಲ್ಲೂ ಹೆಣ್ಮಕ್ಳು ತುಂಬ ಬೇಗ ಡಿಪ್ರೆಸ್ ಆಗ್ತಾರೆ. ದುಃಖ ಏನೇ ಬಂದರೂ ಕೂಡ ಶ್ರೀಮಾತೆಯವ್ರ ಕಡೆ ಸುಮ್ಮನೆ ತಿರುಗಿದ್ರೆ ಸಾಕು, ಶಿ ಆಲ್ವೇಸ್ ರೆಸ್ಪಾಂಡ್ಸ್ ವಿತ್ ಹರ್ ಪ್ರೊಟೆಕ್ಟಿವ್ ಲವ್.
ಸೊ ಮಲ್ಲಿಕಾ ಕ್ಲಾರೆ ಗುಪ್ತಾ ಅಂತ ಅವಳೊಬ್ಳು ಅಮೆರಿಕನ್ ಲೇಡಿ ಕೋಲ್ಕತ್ತಾದಲ್ಲಿ ವಾಸ ಮಾಡ್ತಾರೆ. ಅವ್ರು ಹೇಳ್ತಾರೆ, ಟು ಮೈ ಮೈಂಡ್ ದಿಸ್ ಗ್ರೇಟ್ ಪ್ರೊಟೆಕ್ಟಿವ್ ಪವರ್ ವಿಚ್ ವಾಸ್ ಎಕ್ಸ್ಪ್ರೆಸ್ಡ್ ಇನ್ ದ ಹೋಲಿ ಮದರ್ ಇನ್ಸ್ಪೈರ್ಸ್ ಮೀ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಹರ್ ಲೈಫ್ ಅಂತ. ಶ್ರೀಮಾತೆ ಹೀಗೆ ಪ್ರತಿಯೊಬ್ಬರು ಕೂಡ ಶ್ರೀಮಾತೆಯವರು ಈ ರಕ್ಷಣೆಯನ್ನು ಅನುಭವಿಸಿರೋದನ್ನು ಅವ್ರವ್ರ ಜೀವನದಲ್ಲಿ ಅವರು ನೋಡ್ಬೋದು. ಹೋದ ವಾರ ಶ್ರೀಮಾತೆಯವ್ರ ಜಯಂತಿ ದಿನ ಶಾರದಾ ಮಠದಲ್ಲಿ ನನಗೆ ಸ್ವರ್ಣಲತಾ ಅನ್ನೋ ಒಬ್ಬರು ತಾಯಿ ಪರಿಚಯ ಆದರು. ಅವರು ತಮ್ಮ ಜೀವನದಲ್ಲಿ ಆಗಿದ್ದಂಥ ಒಂದು ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡಿದ್ರು. ಕೆಲವು ವರ್ಷಗಳ ಹಿಂದೆ ಇದ್ದಕ್ಕಿದ್ದಾಗೆ ಅವ್ರ ವಾಯ್ಸ್ ಬಿದ್ದೋಯ್ತಂತೆ, ಮಾತಾಡೋದು ಪೂರ್ತಿ ನಿಂತು ಹೋಯ್ತು ಅವ್ರಿಗೆ. ಯಾವ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡ್ರು, ಯಾವ ಇನ್ವೆಸ್ಟಿಗೇಷನ್ ಮಾಡಿಸಿದ್ರು, ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಇನ್ನು ನಿಮಗೆ ಧ್ವನಿ ಬರೋದಿಲ್ಲ ಅಂತ ಹೇಳಿ. ಅವರು ಪ್ರತಿದಿನ ಶಾರದಾ ಮಠಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಆರತಿ ಸಮಯದಲ್ಲಿ ಸರ್ವಮಂಗಲ ಮಾಂಗಲ್ಯ ಹಾಡ್ತಾರಲ್ಲ, ಅಮ್ಮ ಶರಣಾಗತ ದೀನಾರ್ಥ ಅಂತ ಕೂಡ ನಿನ್ನನ್ನು ನಾನು ಭಜಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಅವ್ರ ಧ್ವನಿ ಸ್ವಲ್ಪನೇ ಬಂದ್ಬಿಡ್ತು. ಅತ್ಯಂತ ಸ್ಪಷ್ಟವಾಗಿ ಮಾತಾಡ್ತಾರೆ. ಶ್ರೀಮಾತೆಯವ್ರ ಭಜನೆಗಳನ್ನು ಹಾಡ್ತಾರೆ ಕೂಡ. ಇದು ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತು ಬರುತ್ತೆ, ತ್ವಾಮಾಶ್ರಿತಾನಾಂ ನವಿಪನ್ನ ರಾಣಾಂ, ನಿನ್ನಲ್ಲಿ ಆಶ್ರಯ ಪಡೆದುಕೊಂಡವ್ರಿಗೆ ಯಾವ ವಿಪತ್ತೂ ಬರೋದಿಲ್ಲ ಅಂತ. ಈ ಮಾತಿನ ಸತ್ಯತೆ ಆವತ್ತು ಮಾತ್ರ ಅಲ್ಲ, ಶ್ರೀಮಾತೆಯವರು ಇದ್ದಾಗ ಮಾತ್ರ ಅಲ್ಲ, ಇವತ್ತು ಕೂಡ ಪ್ರಾಮಾಣಿಕ ಭಾವದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಅವರು ಈಡೇರಿಸಿಕೊಡ್ತಾರೆ ನಮಗೆ. ಅದನ್ನು ನಮ್ಮ ಜೀವನದಲ್ಲಿ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ. ನಮ್ಮ ಜೀವನದಲ್ಲಿ ಅದನ್ನು ನಾವು ಅನುಭವಿಸಿರೋದನ್ನು ಪ್ರತಿಯೊಬ್ಬರು ಅವ್ರವ್ರು ಭಾವಿಸಿದ್ರೆ ಗೊತ್ತಾಗುತ್ತೆ ಅದನ್ನು. ಹಾಗಾಗಿನೇ ಯಾವ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮೆಂಟಲ್ ಬ್ಯಾಲೆನ್ಸ್ನ ಕಳ್ಕೊಳ್ಬಾರ್ದು. ಇದನ್ನೇ ದೃಢಿಷ್ಠ ಅಂತ ಹೇಳೋದು. ದೃಢ ಮನಸ್ಸು ಇರಬೇಕು. ಎಷ್ಟೇ ಅಪೋಸಿಷನ್ಸು ಕ್ರಿಟಿಸಿಸಮ್ಸ್ ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸಬೇಕು. ಶ್ರೀರಾಮಕೃಷ್ಣ ನಿರ್ಯಾಣ ಆದಾಗ ಶ್ರೀಮಾತೆಯವರು ತಮ್ಮ ಬಳೆಗಳನ್ನು ಕಳ್ಸೋದಕ್ಕೆ ಹೋದಾಗ ಶ್ರೀರಾಮಕೃಷ್ಣರು ಕಾಣಿಸ್ಕೊಂಡು ನೀನು ಬಳೆಗಳನ್ನು ತೆಗಿಬೇಡ, ನಾನು ಇಲ್ಲೇ ಇದ್ದೀನಲ್ಲ ಅಂತ ಹೇಳಿದಾಗ ಅವರು ಬ್ರಾಹ್ಮಣ ವಿಧವೆಯರಿಗೆ ಆಗ ತುಂಬ ಸಂಪ್ರದಾಯ ಆಯಿತು. ಅವರು ಅದನ್ನು ಬಳೆಗಳನ್ನು ತೆಗಿಬೇಕಾಗಿತ್ತು. ಸಂಪ್ರದಾಯ ನಿಷ್ಠರು ಎಷ್ಟೇ ವಿರೋಧಿಸಿದ್ರು ಸಹ ಅವರು ಶ್ರೀರಾಮಕೃಷ್ಣರ ಮಾತನ್ನು ಪಾಲಿಸ್ತಾರೆ. ಅವ್ರ ಮಾತಿನಲ್ಲಿ ಅಚಲವಾದ ನಂಬಿಕೆ ಇರುತ್ತೆ ಅವ್ರಿಗೆ. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಅನ್ಯ ಜನಾಂಗದ ಒಬ್ಬ ಭಕ್ತನಿಗೆ ನಳಿನಿ ಚಪಾತಿಗಳನ್ನು ಬಡಿಸ್ಬೇಕಾದ್ರೆ ದೂರದಿಂದ ಚಪಾತಿಗಳನ್ನು ಹೀಗೆ ಎಸಿತಾ ಇರ್ತಾಳೆ ಅವನ ಎಲೆಗೆ. ಶ್ರೀಮಾತೆಯವರಿಗೆ ಅದನ್ನು ನೋಡಿ ತುಂಬ ಬೇಜಾರಾಗಿ ಆ ಅಡುಗೆ ಪಾತ್ರೆನ ತಾವು ತೆಗೆದುಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಪ್ರೀತಿಯಿಂದ ಬಡಿಸ್ತಾರೆ. ಈ ಅಸ್ಪೃಶ್ಯತೆ ಅನ್ನೋದನ್ನು ಶ್ರೀಮಾತೆಯವರು ಆವಾಗಲೇ ವಿರೋಧಿಸಿ ನಡೆದು ತೋರಿಸಿದ್ರು ಅವರು. ಹಾಗೆ ಅವರೇ ಹೇಳೋ ಹಾಗೆ ನೋಬಡಿ ಈಸ್ ಎ ಸ್ಟ್ರೇಂಜರ್ ಹಿಯರ್, ಎವ್ರಿಬಡಿ ಈಸ್ ಯೋರ್ ಓನ್, ಅದನ್ನು ತಾವೇ ಪಾಲಿಸಿ ತೋರಿಸ್ತಾರೆ ಅವರು. ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಅವ್ರು ಸನ್ಯಾಸ ದೀಕ್ಷೆ ಕೊಟ್ಟಿರ್ತಾರೆ. ಆ ಯುವಕನ ತಾಯಿ ಶ್ರೀಮಾತೆಯವ್ರ ಹತ್ರ ಬಂದು, ನನ್ನ ಮಗಂಗೆ ನೀವು ಯಾಕೆ ಸನ್ಯಾಸ ಕೊಟ್ಟಿದ್ದು, ನನ್ನನ್ನು ಯಾರು ನೋಡ್ಕೊಳ್ತಾರೆ, ಈಗ ನಾನೇನು ಮಾಡಲಿ, ಈಗ ಅವನ ಮೊದಲು ವಾಪಸ್ ಕಳಿಸಿ ಅಂತ ಹೇಳಿ ಶ್ರೀಮಾತೆಯವ್ರ ಹತ್ರ ದೂರ್ತಾಳೆ. ಅವಳು ಎಷ್ಟು ಕಣ್ಣೀರು ಹಾಕಿ ಬೇಡ್ಕೊಂಡ್ರು ಸಹ ಶ್ರೀಮಾತೆಯವ್ರಿಗೆ ಗೊತ್ತಿರ್ತಾ ಆ ಯುವಕ ತನ್ನ ತಾಯಿಯ ಜೀವನ ನಿರ್ವಹಣೆಗೆ ಎಲ್ಲ ವ್ಯವಸ್ಥೆ ಮಾಡಿ ಬಂದಿರ್ತಾನೆ. ಸೊ ಶ್ರೀಮಾತೆಯವ್ರಿಗೆ ಅದು ಗೊತ್ತಿರುತ್ತೆ. ಹಾಗಾಗಿ ಶ್ರೀಮಾತೆಯವರು ಆ ತಾಯಿನ ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರ ಮನಸ್ಸನ್ನು ಸಮಾಧಾನ ಪಡಿಸಿ ಕಳಿಸ್ತಾರೆ ಹೊರತು ಅವರು ತಾವು ಇಟ್ಟ ಹೆಜ್ಜೆಯಿಂದ ಸನ್ಯಾಸ ದೀಕ್ಷೆ ಅವ್ರು ವಾಪಸ್ ತಗೊಂಡು ಅವ್ರು ತಮ್ಮ ನಿರ್ಧಾರದಿಂದ ಯಾವತ್ತೂ ಕೂಡ ಹಿಂದೆ ಸರಿಲಿಲ್ಲ. ಆಧುನಿಕ ಸ್ತ್ರೀ ಕೂಡ ತನ್ನ ಬುದ್ಧಿವಂತಿಕೆಯಿಂದ ಎಷ್ಟೇ ಎಲ್ಲ ಕೆಲಸಗಳನ್ನು ನಿಭಾಯಿಸಿದ್ರು ಕೂಡ ವಿರೋಧ ಅನ್ನೋದು, ಅಪೋಸಿಷನ್ಸ್, ಕ್ರಿಟಿಸಿಸಮ್ಸ್, ಅವಮಾನ, ಅವಹೇಳನ ಇದೆಲ್ಲ ಆಗ್ತಾನೆ ಇರುತ್ತೆ. ಆದರೆ ತಾನು ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅವಳಲ್ಲಿತ್ತು ಅಂತಂದರೆ ಅವಳು ದೃಢವಾಗಿ ಮುನ್ನಡಿಲೇಬೇಕಾಗತ್ತೆ. ಸೊ ಈ ಎಲ್ಲ ಕೆಲಸಗಳನ್ನು ನಿಭಾಯಿಸೋದಕ್ಕೆ ಅವಳಿಗೆ ಒಂದು ಆರೋಗ್ಯಶಾಲಿಯಾದ ಒಂದು ಶರೀರ ಕೂಡ ಬೇಕು. ಇದನ್ನೇ ಬಲಿಷ್ಠ ಅಂತ ಹೇಳೋದು. ಸೊ ಆರೋಗ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಶರೀರದ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡ್ಕೊಳ್ಬೇಕು. ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿದ್ದಾಗ ಬೆಳಗ್ಗೆ 3 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಕೂಡ ಕಂಟಿನ್ಯೂಸ್ ಕೆಲಸ ಮಾಡ್ತಾಯಿದ್ರು. ಜಯರಾಮ್ ಬಾಟಿಯಲ್ಲೂ ಕೂಡ ಕೇವಲ ತಮ್ಮ ಮನೆ ಕೆಲಸಗಳನ್ನು ನಿಭಾಯಿಸೋದಲ್ಲದೆ ತಮ್ಮ ಹತ್ರ ಬರ್ತಾ ಇದ್ದಂಥ ಅಸಂಖ್ಯಾತ ಸನ್ಯಾಸಿ ಶಿಷ್ಯರು ಹಾಗೆ ಬ್ರಹ್ಮಚಾರಿಗಳು ಭಕ್ತರಿಗೆಲ್ಲ ಮಂತ್ರದೀಕ್ಷೆ ಕೊಡಬೇಕು, ಸನ್ಯಾಸ ದೀಕ್ಷೆ ಕೊಡಬೇಕು, ಅವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಬೇಕು. ಇದನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಕಂಟಿನ್ಯೂಸ್ ಕೆಲಸ, ಅವ್ರಿಗೆ ಒಂದು ಕ್ಷಣ ವಿರಾಮ ಇಲ್ಲ. ಗುರುವಾಗಿ ಈಗ ಮಂತ್ರದೀಕ್ಷೆ ಕೊಡ್ತಾರೆ ಈ ಕ್ಷಣ, ಮರುಕ್ಷಣ ಅವ್ರಿಗೆ ಅಡುಗೆ ಮಾಡಿ ಬಡಿಸೋದಕ್ಕೆ ಅಡುಗೆ ಮನೆಗೆ ಹೋಗ್ತಾರೆ. ಯಾವ ಕೆಲಸವನ್ನು ಕೂಡ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. ಶರೀರ ಶಕ್ತಿ, ಶರೀರದ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಕೇವಲ ಕೆಲಸ ಮಾಡೋದಕ್ಕಲ್ಲ, ತನ್ನ ಪ್ರೊಟೆಕ್ಷನ್ನಿಗೆ ಕೂಡ ಶರೀರ ತಕ್ಕ ಮಟ್ಟಿಗಾದರೂ ಬಲಿಷ್ಠ ಆಗಿರಬೇಕು. ಶ್ರೀಮಾತೆಯವರು ಇವಾಗಿನ ಕಾಲದಲ್ಲಂತೂ
ಸ್ತ್ರೀ ಒಂಟಿಯಾಗಿ ತನ್ನ ಕೆಲಸ ಕಾರ್ಯದ ನಿಮಿತ್ತ ಅಲ್ಲಲ್ಲಿ ಒಂಟಿಯಾಗಿ ಓಡಾಡಬೇಕಾಗತ್ತೆ. ಶ್ರೀಮಾತೆ ಅವ್ರ ಕಾಮಾರ್ಪುರದಲ್ಲಿ ಅವ್ರು ಒಬ್ಬರೇ ಇದ್ದಾಗ ಹುಚ್ಚ ಹರೀಶ ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾನೆ. ಓಡಿ ಸುಸ್ತಾದ ಶ್ರೀಮಾತೆ ಅವರು ಒಂದು ಕ್ಷಣ ನಿಂತು ಅವನನ್ನು ಹಿಡಿದು ನೆಲಕ್ಕೆ ಬೀಳಿಸಿ ಅವನ ಕೆನ್ನೆಗೆ ರಪ ಬಾರಿಸ್ತಾರೆ. ಸೊ ಇವಾಗಿನ ಕಾಲದಲ್ಲಿ ನೀವು ನೋಡ್ಬೋದು, ಈ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಯಾವ ರೀತಿಯ ಸಂದರ್ಭಗಳನ್ನು ನೀವೆಲ್ಲ ಕೇಳಿರ್ತೀರ, ನೋಡಿರ್ತೀರ. ಅದಕ್ಕಾಗಿ ಸ್ತ್ರೀ ತನ್ನ ಶರೀರದ ಆರೋಗ್ಯದ ಕಡೆಗೆ ಕೂಡ ಕೇವಲ ತಮ್ಮ ಕುಟುಂಬದ ಸದಸ್ಯರು ಅಥವಾ ತಮ್ಮ ಕೆಲಸ ಅಂತ ಇದರಲ್ಲೇ ಮುಳುಗಿ ಹೋಗ್ದಲೆ ತನ್ನ ಶರೀರದ ಆರೋಗ್ಯದ ಕಡೆ ಇದನ್ನು ಕೂಡ ಅವಳು ಗಮನಿಸಬೇಕಾಗುತ್ತದೆ. ಪ್ರತಿಯೊಬ್ಬರ ಅವಶ್ಯಕತೆಯನ್ನು ಕೂಡ ಅವಳು ಪೂರ್ತಿ ಮಾಡಬೇಕಾದ್ರೆ ಅವಳಿಗೆ ಹಣ ಕೂಡ ಬೇಕಾಗುತ್ತೆ. ಅದಕ್ಕೆ ಸರ್ವಾವಿತ್ತಸ್ಯ ಪೂರ್ಣ ಸ್ಯಾತ್, ಸೃಷ್ಟಿಯ ಸಮಸ್ತ ಐಶ್ವರ್ಯದ ಮೇಲೂ ಪ್ರಭುತ್ವ ಇರಬೇಕು ಅಂತ. ಸ್ತ್ರೀಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಗೆ ಹೋಲಿಸ್ತಾರೆ. ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ನಮ್ಮ ಮನೇಲಿ ಲಕ್ಷ್ಮಿ ಹುಟ್ಟಿದ್ಲು ಅಂತಲೇ ಹೇಳೋದು. ಸರಸ್ವತಿ ಹುಟ್ಟಿದ್ಲು ಅನ್ನೋದಕ್ಕಿಂತ ಲಕ್ಷ್ಮಿ ಹುಟ್ಟಿದ್ಲು ಅಂತ ಹೇಳ್ತಾರೆ. ಹಾಗೆ ಸೊಸೆನ ಮನೆ ತುಂಬಿಸ್ಕೊಳ್ಬೇಕಾದ್ರೆ ನಮ್ಮ ಮನೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಮನೆ ತುಂಬಿಸ್ಕೊಳ್ತಾರೆ. ಶ್ರೀಮಾತೆಯವರು ತಮಗೆ ಭಕ್ತರು ಕೊಟ್ಟಂಥ ಹಣವನ್ನು, ಆ ಕಾಣಿಕೆ ಹಣವನ್ನು ತುಂಬ ಜೋಪಾನವಾಗಿ ಅವರು ಉಪಯೋಗಿಸ್ತಾ ಇದ್ರು. ಒಬ್ಬ ಭಕ್ತ ಒಂದು ಸಾರಿ ಶ್ರೀಮಾತೆಯವ್ರಿಗೆ ಅಂತ ತುಂಬ ಬೆಲೆ ಬಾಳ ಬಟ್ಟೆಗಳನ್ನ ತಂದು ಕೊಡ್ತಾ ಇರ್ತಾನೆ. ಈ ಬಟ್ಟೆಗಳಿಗೆ ಯಾಕಪ್ಪ ಇಷ್ಟೊಂದು ಹಣ ಖರ್ಚು ಮಾಡ್ತೀಯಾ? ಭಕ್ತರಿಗೆ ಸನ್ಯಾಸಿಗಳಿಗೆ ಅಂತ ಹೇಳಿ ಅವ್ರ ಉಪಯೋಗಕ್ಕೆ ಅಂತ ಹೇಳಿ ಸ್ವಲ್ಪ ಭತ್ತದ ಗದ್ದೆನ ನೀನು ತೆಗೆಸ್ಕೊಡ್ಬೋದಲ್ಲ ಅಂತ ಹೇಳಿ ಶ್ರೀಮಾತೆಯವ್ರು ಹೇಳ್ತಾರೆ. ಅದಕ್ಕೆ ಆ ಶ್ರೀಮಾತೆಯವ್ರ ಸೇವೆಗೆ ಅವಕಾಶ ಸಿಗ್ತಲ್ಲಂತ ಆ ಭಕ್ತ ತುಂಬ ಸಂತೋಷದಿಂದ ಗದ್ದೆನ ಕೊಂಡ್ಕೊಳ್ಳೋದಕ್ಕೆ ಎಷ್ಟು ಹಣ ಬೇಕೋ ಅದನ್ನು ಕಳಿಸ್ಕೊಡ್ತಾನೆ. ಆದರೆ ಅವ್ನು ಕಳಿಸ್ಕೊಡೋ ಟೈಮಿಗೆ ಸರಿಯಾಗಿ ಈ ಗದ್ದೆ ಮಾಲೀಕ ತನ್ನ ಗದ್ದೆ ಮಾರಲ್ಲ ಅಂತ ಅವ್ನು ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಆಗ ಶ್ರೀಮಾತೆಯವರು ಇಷ್ಟೊಂದು ಹಣ ಕೈಯಲ್ಲಿದ್ದರೆ ಅದು ಖರ್ಚಾಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹಣನ ಸೇರಿಸಿ ಪಕ್ಕದಲ್ಲೇ ಕೋಯಲ್ಪಾರದಲ್ಲಿದ್ದ ಕೇಶವಾನಂದ್ರಿಗೆ ಕಳಿಸ್ಕೊಟ್ಟು ಅಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಂಥ ಭತ್ತನ ಕೊಂಡ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟೋರ್ ಮಾಡಿಸ್ತಾರೆ. ಆ ಭತ್ತನ ಉಪಯೋಗಿಸೋವಂಥ ಕಾಲಕ್ಕೆ ಆ ಭತ್ತದ ಬೆಲೆ 4 ಪಟ್ಟು ಜಾಸ್ತಿ ಆಗಿರುತ್ತೆ. ಇದು ಶ್ರೀಮಾತೆಯವರ ವ್ಯಾವಹಾರಿಕ ಕುಶಲತೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಶ್ರೀಮಾತೆಯವರು ನಮಗೆ ಆದರ್ಶಪೂರ್ಣರಾಗಿದ್ದಾರೆ. ಸೊ ಆಧುನಿಕ ಸ್ತ್ರೀ, ಇಟ್ ಈಸ್ ಇಂಪೆರೇಟಿವ್ ಟು ಅಚೀವ್ ಗ್ರೇಟರ್ ರೆಸ್ಪೆಕ್ಟ್, ಗ್ರೇಟರ್ ಡಿಗ್ನಿಟಿ, ಗ್ರೇಸ್ ಆ್ಯಂಡ್ ಫಿಯರ್ಲೆಸ್ನೆಸ್. ಇಟ್ ಈಸ್ ಇಂಪೆರೇಟಿವ್ ಫಾರ್ ಮಾಡರ್ನ್ ವಿಮೆನ್ ಟು ಟರ್ನ್ ಟುವರ್ಡ್ಸ್ ಹೋಲಿ ಮದರ್. ಸೊ ಶ್ರೀಮಾತೆಯು ಸ್ವಾಮಿ ವಿವೇಕಾನಂದರು ಹೇಳಿರೋಂತಹ ಈ ಎಲ್ಲ ವೇದ ಉಪನಿಷತ್ತುಗಳು ಹೇಳಿರೋಂಥ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಂಥ ಒಂದು ವ್ಯಕ್ತಿತ್ವ ಮೂಡಿ ಬರುತ್ತೆ ಅನ್ನೋದನ್ನು ಸೋದರಿ ಕ್ರಿಸ್ಟಿನಾ ಬಹಳ ಚೆನ್ನಾಗಿ ಹೇಳ್ತಾಳೆ. ಇದನ್ನು ವಿವರಿಸಿ ನನ್ನ ಮಾತು ಮುಗಿಸ್ತೇನೆ. ಸಮ್ ಆಫ್ us believe that if Swami Vivekananda's ideas regarding the education of women are carried out in true spirit, a being will be evolved who will be unique in the history of the world. As the women of ancient Greece were almost perfect physically, this one will be her complement intellectually and spiritually. A woman who is gracious, loving, tender, long-suffering in heart, great in heart and intellect, but greatest of all in spirituality. ಈ ರೀತಿಯ ವ್ಯಕ್ತಿತ್ವವನ್ನು ಶ್ರೀಮಾತೆಯವರ ಆದರ್ಶ ಜೀವನದಿಂದ ಆಧುನಿಕ ಸ್ತ್ರೀ ತಾನು ಕಲ್ತ್ಕೊಂಡು ಅದರಂತೆ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಶ್ರೀಮಾತೆಯವ್ರ ಬಗ್ಗೆ ಮಾತಾಡೋದು, ಬರೆಯೋದು, ಹೇಳೋದು ಅಂತ ಅಂದರೆ ಒಬ್ಬರು ಭಕ್ತರು ಹೇಳ್ತಾರೆ, ಐ ಆಮ್ ಲೈಕ್ ಅನ್ ಆ್ಯಂಟ್ ಸಿಟ್ಟಿಂಗ್ ಅಟ್ ದ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್ ಟ್ರೈಂಗ್ ಟು ಗೇಜ್ ದ ಹೈಟ್ ಆಫ್ ಎವರೆಸ್ಟ್ ಅಂತ. ಸೊ ಈಗ ನಾನು ಒಂದು ಪುಟ್ಟ ಪ್ರಯತ್ನ ಅಷ್ಟೇ ಮಾಡಿದ್ದಾನೆ. ಶ್ರೀಮಾತೆಯವ್ರ ಬಗ್ಗೆ ಭಾವಿಸ್ದಕ್ಕಿದೆ, ಆಲೋಚಿಸ್ದಕ್ಕಿಷ್ಟ ಇದೆ. ಸೊ ಈ ರೀತಿ ಶ್ರೀಮಾತೆಯವರ ಜೀವನವನ್ನು ನಮ್ಮೆಲ್ಲರ ಆದರ್ಶವಾಗಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಶ್ರೀಮಾತೆಯವರ ಪಾದಪದ್ಮಗಳಿಗೆ ಸಮರ್ಪಿಸ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರ ಪಾದಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಡಾಕ್ಟರ್ ಸ್ಮಿತಾ ಅವರು ತಮ್ಮ ಸ್ಮಿತ ವಚನದಿಂದ ಆಧ್ಯಾತ್ಮದ ರೂಟಿನತ್ತ ವಿಚಾರದ ಕೆನಲನ್ನು ತೆರೆದು ದಂತವೈದ್ಯರು ರೂಟ್ ಕೆನಲ್ ಮಾಡಿದರು. ವರ್ತಮಾನದ ಪೀಠದಲ್ಲಿ ಭೂತ ಜಗತ್ತನ್ನು ಪ್ರತಿಷ್ಠಾಪಿಸಿಕೊಂಡು ಒಂದು ಅವಲೋಕನಾತ್ಮಕವಾದಂತಹ ವಿಚಾರಗಳನ್ನು ಮಂಡಿಸಿದಂತಹ ಡಾಕ್ಟರ್ ಸ್ಮಿತಾ ಅವರಿಗೆ ಚಪ್ಪಾಳೆಯ ಗೌರವವನ್ನು ಸಲ್ಲಿಸೋಣ.